ರಸಂ ಪುಡಿ ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ ಬಟ್ಲಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಜೀರಿಗೆ ತೊಗೊಂಡ್ರೆ 1 ಬಟ್ಲು ಮೆಂತ್ಯ, 1 ಬಟ್ಲು ಮೆಣಸು ತೊಗೋಬೇಕು. 1 ಬಟ್ಲಷ್ಟು ಮೆಂತ್ಯ, 1 ಬಟ್ಲು ಮೆಣಸು ಹದವಾಗಿ ಹುರ್ಕೋಬೇಕು. ಈಗ ಮೆಂತ್ಯ ಮೆಣಸು ಹುರ್ಕೊಂಡಿದ್ದೀನಿ, ಜೀರಿಗೆಯನ್ನು ಹುರ್ಕೊಂಡಿದ್ದೀನಿ. ಜೀರಿಗೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಧನಿಯಾ ತೊಗೊಂಡ್ರೆ ಸಾಕು. ಅರ್ಧ ಬಟ್ಲು ಜೀರಿಗೆ, ಅರ್ಧ ಬಟ್ಲು ಧನಿಯಾ. ಇನ್ನು ಮೆಂತ್ಯ ಮೆಣಸು 1 ಬಟ್ಲು ತೊಗೋಬೇಕು. ಇದು ಹದವಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡು 3 ಬಟ್ಲಷ್ಟು ಮೆಣಸಿನ್ಕಾಯಿ ತೊಗೋಬೇಕು. ನೋಡಿ ಧನಿಯಾ ಆಯಿತು. ಈಗ ಮೆಣಸಿನ್ಕಾಯಿ 3 ಬಟ್ಲಷ್ಟು, 2 ಬಟ್ಲಷ್ಟು ಗುಂಟೂರು ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಬಣ್ಣ ಬರೋಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟು ಹುರ್ಕೊಂಡು ಸ್ವಲ್ಪ ಇಂಗು, ಹುರಿದಿರೋದಕ್ಕೆ ಇಂಗು ಪುಡಿ ಸ್ವಲ್ಪ ಬೆರೆಸ್ಕೊಂಡು ತಣ್ಣಗಾದ್ಮೇಲೆ ಇದು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಯಾವುದಕ್ಕೂ ಎಣ್ಣೆ ಹಾಕಬಾರ್ದು, ಹದವಾಗಿ ಹುರಿಬೇಕು. ನೋಡಿ ಇದು ರಸಂ ಪುಡಿ ರೆಡಿ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಬೇಳೆ ಹಾಕಿ ಈ ಪುಡಿ ಹಾಕಿ ರಸಂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.